ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 21ನೇ ಕಂತಿನ ಹಣ ನಾಳೆ ಸೋಮವಾರ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸುದ್ದಿ ತುಂಬಾನೇ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ನಾಳೆ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆಯಾ? ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರಾ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನಾದರೂ ಅಪ್ಡೇಟ್ ಬಂದಿದೆಯಾ? ನಿಜವಾಗ್ಲೂ ನಾಳೆ ಬಿಡುಗಡೆ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಇದಿಷ್ಟೇ ಅಲ್ಲ, ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣದ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಇದುವರೆಗೂ ಎಷ್ಟು ಜನ ಫಲಾನುಭವಿಗಳಿಗೆ ಆಲ್ರೆಡಿ ಹಣ ಜಮಾ ಆಗಿದೆ, ಉಳಿದಂಥವ್ರಿಗೆಲ್ಲ ಯಾವಾಗ ಬರುತ್ತೆ, ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಈಗ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಅಂಡ್ ಇದಿಷ್ಟೇ ಅಲ್ಲ, PM ಕಿಸಾನ್ ಯೋಜನಾ ಹಣ 20ನೇ ತಾರೀಕಿಗೆ ಬಿಡುಗಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ 20ನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ. 20ನೇ ಕಂತಿನ ಹಣ ಇದುವರೆಗೂ ಎಷ್ಟು ಜನ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ಅಂತಂದರೆ ಒಂದು 55% ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಜಮಾ ಆಗಿರುವಂಥದ್ದು. ಹಿಂದಿನ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಒಂದು ಕಂತಿನ ಹಣ ತುಂಬಾ ಸ್ಲೋ ಇದೆ ಅಂತಲೇ ಹೇಳ್ಬೋದು. ಬಿಡುಗಡೆ ಆಗಿ ಆಲ್ಮೋಸ್ಟು 15 ದಿನದ ಮೇಲಾಯಿತು. ಬಟ್ ಆದರೆ ಇನ್ನೂ ಒಂದು 50% ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ 20ನೇ ಕಂತಿನ ಹಣ ಜಮಾ ಆಗಿರುವಂಥದ್ದು. ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡಿರ್ಬೋದು, ಆಲ್ರೆಡಿ 80% ಅಷ್ಟು ಜನಗಳಿಗೆ ಜಮಾ ಆಗಿದೆ, 90% ಅಷ್ಟು ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಇನ್ನೂ ಕೂಡ ಒಂದು 50ರಿಂದ 60% ಒಳಗಡೆ ಅಷ್ಟೇ ಜನ ಫಲಾನುಭವಿಗಳಿಗೆ ಜಮಾ ಆಗಿರುವಂಥದ್ದು. ಈಗ 2 ದಿನದಿಂದ ರೀಸೆಂಟಾಗಿ ಹಾಸನ, ಮೈಸೂರು, ಮಂಡ್ಯ ಈ ಕಡೆ ಜಿಲ್ಲೆಗಳಿಗೆ ಜಮಾ ಆಗೋಕ್ಕೆ ಪ್ರಾರಂಭ ಆಗಿರುವಂಥದ್ದು. ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕಂಪ್ಲೀಟ್ ಆಗಿ ಬಿಡುಗಡೆ ಆಗಿದೆ. ಇಂತೆಷ್ಟು ಜಿಲ್ಲೆಗಳಿಗೆ ಅಂತೇನಿಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಜಿಲ್ಲೆಗಳಿಗೆ 3 ಹಂತದಲ್ಲೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಬಟ್ ಆದರೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗಿಲ್ಲ. ಇನ್ನೊಂದು ವಾರದಷ್ಟರಲ್ಲಿ ಬಹುಶಃ ಒಂದು 90% ಅಷ್ಟು ಜನಗಳಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಿದೆ ಅಂತಲೇ ಹೇಳ್ಬೋದು. ಹಾಗೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ನಿಜವಾಗ್ಲೂ ಅವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನನಗೂ ಕೂಡ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ 18, 19, 20ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆ ಕೆಲವೊಂದಿಷ್ಟು ಜನಕ್ಕೆ 18, 19ನೇ ಕಂತಿನ ಹಣ ಬಂದಿದೆ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ. ಟೋಟಲ್ ಆಗಿ ಯಾರಿಗೆಲ್ಲ ಪೆಂಡಿಂಗ್ ಇದೆ ನೋಡಿ, ನಿಮಗೆ ಎಷ್ಟು ತಿಂಗಳ ಪೆಂಡಿಂಗ್ ಇದ್ರೂ ಕೂಡ ಎಲ್ಲ ಹಣನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಅಪ್ಲಿಕೇಶನಲ್ಲಿ ಏನೂ ತೊಂದರೆ ಇಲ್ಲ, ನಿಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಆದರೂ ಕೂಡ ಹಣ ಸ್ಟಾಪ್ ಆಗಿದೆ ಅನ್ನೋರಿಗೆಲ್ಲ ನಿಜವಾಗ್ಲೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಇವಾಗ ಪೆಂಡಿಂಗ್ ಹಣ ಎಲ್ಲ ಜಮಾ ಆಗ್ತಾ ಇದೆ. ಯಾರಿಗೆಲ್ಲ ಬಂದಿಲ್ಲ ನಿಮ್ಮ ಅಕೌಂಟ್ಗಳನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅಂದರೆ ಒಂದೇ ಸರಿ ಪೆಂಡಿಂಗ್ ಎಷ್ಟಿದೆ ಅಷ್ಟು ಬರ್ತಾ ಇಲ್ಲ. ಇವಾಗ ಬೆಳಗ್ಗೆ ಒಂದು 2,000, ಮಧ್ಯಾಹ್ನ 2,000, ಹಿಂಗೆ ಸಂಜೆ 2,000. ಸೊ ಈ ರೀತಿಯಾಗಿ ಟೋಟಲಾಗಿ ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದಾರೆ. ಈ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಯಾರಿಗೆಲ್ಲ ಪೆಂಡಿಂಗ್ ಇದೆ ಎಲ್ಲ ಕಂಪ್ಲೀಟ್ ಹಣನೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿರುವಂಥದ್ದು. ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ನಿಮ್ಗೆ ಎಷ್ಟು ಕಂತು ಪೆಂಡಿಂಗ್ ಇಲ್ಲಿ, 3 ಕಂತು ಇಲ್ಲಿ, 4 ಕಂತು ಇಲ್ಲಿ, ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತಲೇ ತಿಳಿಸಿರುವಂಥದ್ದು. ಈ ಹಣ ಎಲ್ಲ ಕ್ಲಿಯರ್ ಆದಮೇಲೆ ನಂತರ ನಾವು 21ನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ತಿಳಿಸಿರುವಂಥದ್ದು. ಸೊ ಇವಾಗ 20ನೇ ಕಂತಿನ ಹಣನೂ ಕೂಡ ಅಷ್ಟೇ ಇನ್ನೂ ಒಂದು 50-60% ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಂದಿರುವಂಥದ್ದು. ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ. ಇಂತಿಷ್ಟೇ ಜಿಲ್ಲೆಗಳಿಗೆ ಅಂತಿಲ್ಲ, ಎಲ್ಲ ಜಿಲ್ಲೆಗಳಿಗೂ ಕಂಪ್ಲೀಟಾಗಿ ಆಗಿದೆ. ಬಟ್ ಎಲ್ಲ ಜಿಲ್ಲೆನಲ್ಲೂ ಇನ್ನು ಸ್ವಲ್ಪ ಫಲಾನುಭವಿಗಳಿಗೆ ಬಂದಿದೆ. ಬಹುಶಃ ಒಂದು ವಾರದಷ್ಟರಲ್ಲಿ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ. ಓಕೆನಾ? ಯಾರಿಗೆಲ್ಲ ಹಣ ಬಂದಿದೆ ಕಮೆಂಟ್ ಮಾಡಿ. ಓಕೆನಾ? ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ, ಬಂದಿದ್ರೂ ಕೂಡ ಕಮೆಂಟ್ ಮಾಡಿ. ಹಾಗೆ 21ನೇ ಕಂತಿನ ಹಣದ ಬಗ್ಗೆ ತುಂಬಾ ಸುದ್ದಿ ಆಗ್ತಾ ಇದೆ. ಏನಪ್ಪ ಅಂತಂದರೆ ನಾಳೆ ಸೋಮವಾರ 21ನೇ ಕಂತಿನ ಹಣ ನಾಳೆ ಬೆಳಗ್ಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಯಾಕಂತಂದರೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಆಲ್ರೆಡಿ ತಿಳಿಸ್ತಾ ಇದ್ದಾರೆ ಸೋಮವಾರ 21ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ, ಇಷ್ಟು ಗಂಟೆಗೆ ಇಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ, ನಾಳೆ ಬಿಡುಗಡೆ ಆಗ್ತಾ ಇಲ್ಲ. ಅದು ಪಕ್ಕಾ ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇನ್ನೂ 20ನೇ ಕಂತಿನ ಹಣನೇ ಕೇವಲ ಒಂದು 50% ಅಷ್ಟು ಜನಗಳಿಗೆ ಮಾತ್ರ ಜಮಾ ಆಗಿದೆ ಅಲ್ವಾ. ಸೊ ಕಂಪ್ಲೀಟಾಗಿ ಹಣನ ಕ್ಲಿಯರ್ ಮಾಡಿ 20ನೇ ಕಂತಿನ ಹಣ ಎಲ್ಲರಿಗೂ ಹಾಕಿ ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಮಾಡಿ ಅದಾದಮೇಲೆ ನಾವು 21ನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಸ್ಟ್ರಿಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿರುವಂಥದ್ದು. ಸೊ ಹಾಗಾಗಿ ಈ ತಿಂಗಳಲ್ಲಿ 21ನೇ ಕಂತಿನ ಹಣ ಬರೋದಿಲ್ಲ.
ಸ್ವಲ್ಪ ಲೇಟ್ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ. ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಮಾಡಿದರೆ ಮತ್ತೆ ಹೊಸದಾಗಿ ಹಾಕೋದಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಎಲ್ಲ ಕ್ಲಿಯರ್ ಮಾಡಿ ಅದಾದಮೇಲೆ ಬಹುಶಃ ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ 2ನೇ ವಾರದಷ್ಟರಲ್ಲಿ ನಿಮಗೆ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು. ನಾಳೆ ಬಿಡುಗಡೆ ಆಗ್ತಾ ಇಲ್ಲ, 100% ನಾಳೆ ಬಿಡುಗಡೆ ಆಗ್ತಾ ಇಲ್ಲ 21ನೇ ಕಂತಿನ ಹಣ. ಯಾರು ಕೂಡ ಪಾಪ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆಸೆನ ಇಟ್ಕೊಂಬೇಡಿ. ಸದ್ಯಕ್ಕೆ ಈ ತಿಂಗಳಲ್ಲಿ ಆಗೋದು ಡೌಟ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ಅಷ್ಟರಲ್ಲಿ ಏನಾದರೂ ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಮಾಡಿದ್ರು ಅಂದರೆ ಬಹುಶಃ ನಿಮ್ಗೆ ಈ ತಿಂಗಳು 30ನೇ ತಾರೀಕು 21 ರಿಲೀಸ್ ಆಗ್ಬೋದು, ಅಥವಾ ಮುಂದಿನ ತಿಂಗಳು ಜುಲೈ ಮೊದಲನೇ ವಾರ 2ನೇ ವಾರದಲ್ಲಿ ಖಂಡಿತವಾಗ್ಲೂ 21ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಈ ತಿಂಗಳು ಬಿಡುಗಡೆ ಆಗುವ ಸಾಧ್ಯತೆಗಳಿಲ್ಲ, ಸ್ಪಷ್ಟವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿರುವಂಥದ್ದು. ಓಕೆನಾ, ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ತುಂಬ ಜನ ಕೇಳ್ತಾ ಇದ್ರು ನಾಳೆ ಬಿಡುಗಡೆ ಆಗುತ್ತಂತೆ, ನಿಜಾನ? ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ. ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ಒಂದು 15-20 ದಿನದಿಂದನೇ ತಿಳಿಸ್ತಾ ಇದ್ದಾರೆ. 20-21 ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಜಮಾ ಆಗ್ತಾ ಇದೆ. ಇವತ್ತು ಇಷ್ಟು ಜಿಲ್ಲೆ ಬರುತ್ತೆ, ನಾಳೆ ಇಷ್ಟು ಜಿಲ್ಲೆ ಬರುತ್ತೆ, 4,000 ಬರುತ್ತೆ, 6,000 ಬರುತ್ತೆ, ಈ ರೀತಿ ಎಲ್ಲ ಫೇಕ್ ನ್ಯೂಸ್ಗಳನ್ನ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ. ಇನ್ನೂ 21ನೇ ಕಂತಿನ ಹಣದ ಬಗ್ಗೆ ಸರ್ಕಾರದಿಂದ ಸ್ಪಷ್ಟನೆ ಕೊಟ್ಟಿಲ್ಲ. ಅಂದರೆ ಲೇಟ್ ಆಗುತ್ತೆ, ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ ಹಾಕ್ತೀವಿ ಅಂತ ತಿಳಿಸಿದ್ದಾರೆ. ಬಟ್ ಇವಾಗಲೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿಲ್ಲ. ಓಕೆನಾ, ಇದಿಷ್ಟು 20 ಹಾಗೆ 21ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಆಯಿತು. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಹಾಗೆ PM ಕಿಸಾನ್ ಯೋಜನಾ ಹಣದ ಬಗ್ಗೆನೂ ಕೂಡ ನಾನು ತಿಳಿಸಿದೆ. ಇದೇ ತಿಂಗಳು 20ನೇ ತಾರೀಕು PM ಕಿಸಾನ್ ಯೋಜನಾ 20ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ಕೇಂದ್ರ ಸರ್ಕಾರದಿಂದ 3ನೇ ವಾರದಲ್ಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಹುಶಃ ಆಲ್ಮೋಸ್ಟ್ ಒಂದು 99% ಅಷ್ಟು ಫಿಕ್ಸ್ ಅಂತಲೇ ತಿಳ್ಕೊಳ್ಳಿ. 20ನೇ ತಾರೀಕು PM ಕಿಸಾನ್ ಯೋಜನಾ ಹಣ ಬಿಡುಗಡೆ ಆಗುತ್ತೆ. ಅದರಲ್ಲೇನು ಅಂದರೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡುವಂಥ ಹಣ ಅಲ್ವಾ, ಅದರಲ್ಲೇನು ಡೇಟ್ ಏನು ವ್ಯತ್ಯಾಸ ಆಗಲ್ಲ. ಒಂದು ಡೇಟ್ ಹೇಳಿದರೆ ಪಕ್ಕ ಅದೇ ಡೇಟಿಗೆ ಬಿಡುಗಡೆ ಮಾಡಿಬಿಡ್ತಾರೆ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಅದು ಬಿಡುಗಡೆ ಆಗಿ ಒಂದು 2-3 ದಿನದಷ್ಟರಲ್ಲಿ ಕಂಪ್ಲೀಟಾಗಿ 100% ಫಲಾನುಭವಿಗಳಿಗೆ ಕಂಪ್ಲೀಟಾಗಿ ಹಣ ಬಂದುಬಿಡುತ್ತೆ. ಸೊ ಅದೊಂದು ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ 20ನೇ ತಾರೀಕು 100% ಬಿಡುಗಡೆ ಆಗುವಂಥ ಚಾನ್ಸಸ್ ಇದೆ. ನೋಡೋಣ, ವೆಯ್ಟ್ ಮಾಡೋಣ. ಅವತ್ತೇನಾದರೂ ಬಿಡುಗಡೆ ಆಯಿತು ಅಂದರೆ ಖಂಡಿತವಾಗ್ಲೂ ಅವತ್ತೇ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ, ಬಿಡುಗಡೆ ಆಗಿದೆ, ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ಗಳನ್ನ ಅಂತೇಳ್ಬಿಟ್ಟು. ಯಾರೋ ಒಬ್ರು ಕೇಳಿದರು 20ನೇ ತಾರೀಕೆ 100% ಬಿಡುಗಡೆ ಆಗುತ್ತಾ, ಅವತ್ತೇ ಕನ್ಫರ್ಮ್ ಆಗಿ ಇಟ್ಕೋಬೋದಾ ಡೇಟನ್ನ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ಒಂದ್ಸರಿ ಹೇಳಿದ್ಮೇಲೆ ಆ ಡೇಟಿಗೆ ಬಿಡುಗಡೆ ಮಾಡೇ ಮಾಡ್ತಾರೆ. ನೋಡೋಣ, 20ನೇ ತಾರೀಕು ವೆಯ್ಟ್ ಮಾಡೋಣ. 20ನೇ ತಾರೀಕುವರೆಗೂ ಇನ್ನೇನು ತುಂಬ ದಿನ ಎಲ್ಲ ಉಳಿದಿಲ್ಲ. ಸೊ ಹಂಗಾಗಿ ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದಂಥವ್ರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.